ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನನ್ನ ಚಾನಲ್ ಹೊಸಬರಾದ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ. ಆ್ಯಂಡ್ ಸೊ ಆಸ್ ಯೂಶುವಲ್ ನಿಮ್ಗೆ ಗೊತ್ತು ಏನು ವಿಡಿಯೋ ಇದು ಅಂತ. ಎವ್ರಿ ವೀಕ್ ಏನು ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಸೊ ಮಂಡೇ ಟು ಫ್ರೈಡೆ ಏನು ಟ್ರೇಡ್ಸ್ ತೊಗೊಂಡಿರ್ತೀರಿ ಇಂದ ಲೈವ್ ಸ್ಟ್ರೀಮ್ಸ್ ಅದು. ಸೊ ಅದು ಟ್ರೇಡ್ ಅಪ್ಡೇಟ್ಸ್ ಮಾಡ್ತಾ ಇರ್ತೀನಿ. ಸೊ ಈ ವೀಕ್ ನೋಡೋದಾದ್ರೆ ಆಲ್ಮೋಸ್ಟ್ ನಾವು 6 ಟ್ರೇಡ್ಸ್ ತೊಗೊಂಡಿದ್ರಿ. ವಿ ಟುಕ್ ಓನ್ಲಿ 6 ಟ್ರೇಡ್ಸ್. ಸೊ ಆಸ್ ಯೂಶುವಲ್ ನಾವು ವಿ ಆರ್ ನಾಟ್ ಇಯರ್ ಟು ಗ್ಯಾಮ್ಲರ್, ರೈಟ್? ನಾವು ದಿನಕ್ಕೆ ವೀಕ್ಲಿ ಸೊ ನಮ್ಮ ಸೆಟಪ್ಸ್ ಬಂದಾಗ ಮಾತ್ರ ವಿಲ್ ಟ್ರೇಡ್, ಇಲ್ಲ ಅಂತಂದರೆ ದೇರ್ ಇಸ್ ನೋ ಟ್ರೇಡಿಂಗ್ ಫಾರ್ ಅಸ್, ಕರೆಕ್ಟ್? ಸೊ ಸೇಮ್ ವೇ 6 ಟ್ರೇಡ್ಸ್ ತೊಗೊಂಡಿದ್ರೆ ಅದರಲ್ಲಿ ಒಂದು ಟ್ರೇಡ್ ಮಾತ್ರ ಲಾಸ್ ಹಿಟ್ ಆಗಿದೆ. ದಟ್ ಟು 30 ಪಿಪ್ಸ್ ಅಷ್ಟೇ. ನಾವು ಯೂಶಲಿ ಮ್ಯಾಕ್ಸಿಮಮ್ ಒಂದು ಟ್ರೇಡ್ ನಾವು ರಿಸ್ಕ್ ಮಾಡೋದು ಜಸ್ಟ್ 30 ಪಿಪ್ಸ್. ಸೊ 30 ಪಿಪ್ಸ್ ಲಾಸ್ ಬುಕ್ ಆಗಿದೆ ಒಂದು ಟ್ರೇಡಲ್ಲಿ. ರಿಮೈನಿಂಗ್ 5 ಟ್ರೇಡ್ಸ್ ವಿ ಮ್ಯಾನೇಜ್ ಟು ಕ್ಲೋಸ್ ಇನ್ ಗ್ರೀನ್. ಓಕೆ, ಸೊ ಬನ್ನಿ ಎಷ್ಟು ಪಿಪ್ಸ್ ಕ್ಯಾಪ್ಚರ್ ಮಾಡ್ಕೊಂಡಿದ್ರೆ ಅಂತ ನೋಡೋಕೋದ್ರೆ ವಿ ಕ್ಯಾಪ್ಚರ್ಡ್ ಆಲ್ಮೋಸ್ಟ್ 330 ಪಿಪ್ಸ್. 330 ಪಿಪ್ಸ್ ಕ್ಯಾಪ್ಚರ್ ಮಾಡ್ಕೊಂಡಿದ್ರಿ. ಸೊ 330 ಪಿಪ್ಸ್ ಅಂತಂದರೆ ಆ 0.01ನಲ್ಲಿ ಇಫ್ ಯು ಟ್ರೇಡಿಂಗ್ ಇಟ್ಸ್ ಆಲ್ಮೋಸ್ಟ್ $33. 0.1ನಲ್ಲಿ ಮಾಡ್ತಾ ಇದ್ದೀರಾ ಅಂದರೆ $330. 1 ಲಾಟಲ್ಲಿ ಮಾಡ್ತಾ ಇದ್ದೀರಾ ಅಂದರೆ ದಟ್ಸ್ ಆಲ್ಮೋಸ್ಟ್ $3,300 just with 330 pips. So this is all about how ಎಷ್ಟು ಕ್ಯಾಪ್ಚರ್ ಮಾಡ್ಕೊಂಡಿದ್ದೀರಿ ಅಂತ. ಬನ್ನಿ ಎಲ್ಲಿ ತಗೊಂಡಿದ್ದೀರಿ, ಆನ್ ವಾಟ್ ಬೇಸಿಸ್ ವಿ ಟುಕ್ ಆ್ಯಂಡ್ ಹೆಂಗೆ ಬುಕ್ ಮಾಡ್ಕೊಂಡ್ರಿ, ಎವ್ರಿಥಿಂಗ್ ವಿಲ್ ಡಿಸ್ಕಸ್ ಇನ್ ಡೀಟೇಲ್. ಓಕೆ, ಸೊ ಅದಕ್ಕಿಂತ ಮುಂಚೆ ನ್ಯೂ ಬ್ಯಾಚ್ ಇಸ್ ಸ್ಟಾರ್ಟಿಂಗ್. ಸೊ ಮಂಡೆಯಿಂದ ನ್ಯೂ ಬ್ಯಾಚ್ ಸ್ಟಾರ್ಟ್ ಆಗ್ತಾಯಿದೆ. ಎನ್ರೋಲ್ ಆಗ್ಬೋದು. ಬಿಕಾಸ್ ನಮ್ಮ ಬೇರೆಯವ್ರಿಗಿಂತ ನಮ್ದು ಏನು ಟ್ರೇಡಿಂಗಲ್ಲಿ ಏನು ಡಿಫ್ರೆನ್ಸ್ ಹೇಳ್ಕೊಡ್ತೀರಿ, ವೈ ಅವರ್ ಟೀಚಿಂಗ್ ಇಸ್ ಕಂಪ್ಲೀಟ್ ಡಿಫ್ರೆಂಟ್ ಅಂತಂದರೆ ವಿ ನೆವರ್ ಟೀಚ್ ಯು ಕ್ಯಾಂಡಲ್ ಸ್ಟಿಕ್ಸ್. ಓಕೆ, ಕ್ಯಾಂಡಲ್ ಸ್ಟಿಕ್ಸ್ ಆಗಿರ್ಬೋದು, ಇಲ್ಲ ಚಾರ್ಟ್ ಪ್ಯಾಟ್ರನ್ಸ್ ಆಗಿರ್ಬೋದು, EMA RSI ಕ್ರಾಸ್ ಓವರ್ ಮಾಡಿರಿ, ಇಲ್ಲ ಟ್ರೆಂಡ್ ಲೈನ್ ಟ್ರೇಡಿಂಗ್ ಟೀಚ್ ಮಾಡ್ತೀನಿ, ಇಲ್ಲ ಇಂಡಿಕೇಟರ್. ನೋ ಡ್ರಾಮಾ, ನೋ ಬುಲ್ಶಿಟ್. ವಿ ಕಂಪ್ಲೀಟ್ಲಿ ಟೀಚ್ ಯು ಕಂಪ್ಲೀಟ್ ಮಾರ್ಕೆಟ್ ಅಡ್ವಾನ್ಸ್ ಮಾರ್ಕೆಟ್ ಸ್ಟ್ರಕ್ಚರ್ಸ್ನ ಟೀಚ್ ಮಾಡ್ತೀರಿ. ವೇರ್ ಆ್ಯಂಡ್ ಇನ್ನೊಂದು ಮೇನ್ ಅಂತಂದರೆ ಎವ್ರಿ ಸಪೋರ್ಟ್ ಇಸ್ ನಾಟ್ ಅ ಸಪೋರ್ಟ್, ಎವ್ರಿ ರೆಸಿಸ್ಟೆನ್ಸ್ ಇಸ್ ನಾಟ್ ಅ ಸಪೋರ್ಟ್. ನಿಮ್ಗೆ ಗೊತ್ತಿರಬೇಕು ವಿಚ್ ಸಪೋರ್ಟ್ ಇಸ್ ಟು ಬೈ, ವಿಚ್ ಸಪೋರ್ಟ್ ಇಸ್ ನಾಟ್ ಟು ಬೈ. ಸೊ ವಿತೌಟ್ ನೋಯಿಂಗ್ ದಟ್ ಸಿಂಪ್ಲಿ ಈ ಕ್ರಾಸ್ ಓವರ್ ಅದು ನಂಬ್ಕೊಂಡೆಲ್ಲ ಡೋಂಟ್ ಡೂ. ಬಿಕಾಸ್ ಬಿಫೋರ್ ಕಮಿಂಗ್ ಟು ದ ಮಾರ್ಕೆಟ್ ಪ್ಲೀಸ್ ಫೋಕಸ್ ಆನ್ ಲರ್ನಿಂಗ್. ಓಕೆ, ಸೊ ಬನ್ನಿ ನೋಡೋಣ ಎಲ್ಲಿ ಯಾವ ಟ್ರೇಡ್ಸ್ ತೊಗೊಂಡಿದ್ದೀರಿ ಆ್ಯಂಡ್ ವಾಟ್ಸ್ ದ ಲಾಜಿಕ್. ಸೊ ಇಲ್ಲಿ ನೋಡೋದಾದರೆ ಗೋಲ್ಡ್. ಸೊ ಗೋಲ್ಡಲ್ಲಿ 1 ಅವರ್ ಮಾರ್ಕೆಟ್, 1 ಅವರ್ 4 ಅವರ್ ಎವ್ರಿಥಿಂಗ್ ಮಾರ್ಕೆಟ್ ಒಂದು ಚೇಂಜ್ ಆಫ್ ಕ್ಯಾರೆಕ್ಟರ್ ಆಗಿತ್ತು. ಮಾರ್ಕೆಟ್ ಕಂಪ್ಲೀಟ್ಲಿ ಒಂದು ಬುಲ್ಲಿಶ್ ಮಾರ್ಕೆಟಿಂದ ಒಂದು ಬೇರಿಶ್ ಮಾರ್ಕೆಟ್ಗೆ ಮಾರ್ಕೆಟ್ ಶಿಫ್ಟ್ ಆಗಿತ್ತು. ಸೊ ಅದರ ಬೇಸಿಸ್ ಮೇಲೆ ಒಂದು ಸೆಲ್ಲಿಂಗ್ ಲೆವೆಲ್ ಇತ್ತು ಆ್ಯಂಡ್ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದೆ ದಟ್ ಒನ್ ರೆಡ್ ಕ್ಯಾಂಡಲ್ ಅಟ್ ದಿಸ್ ಝೋನ್ ಯು ಕ್ಯಾನ್ ಗೋ ಫಾರ್ ಸೆಲ್ ಅಂತ. ಎಸ್, ಒನ್ ರೆಡ್ ಕ್ಯಾಂಡಲ್ ಅಟ್ ದ ಸೆಲ್ ಝೋನಲ್ಲ ಒಂದು ರೆಡ್ ಕ್ಯಾಂಡಲ್ ಆಯಿತು. ಎಕ್ಸಾಕ್ಟ್ಲಿ 30 ಪಿಪ್ಸ್ ಆಫ್ ರಿಸ್ಕ್, ಆಸ್ ಯು ಕ್ಯಾನ್ ಸಿ 100 ಪಿಪ್ಸ್ ಈಸಿಲಿ ಕ್ಯಾಪ್ಚರ್ಡ್. ಸೊ ದಿಸ್ ವಾಸ್ ದ ಫಸ್ಟ್ ಟ್ರೇಡ್. ಸೊ ಇದು ಟ್ಯೂಸ್ಡೇ ತೊಗೊಂಡಿದ್ದು, ಮಂಡೇ ಯಾವುದು ಟ್ರೇಡ್ಸ್ ತೊಗೊಂಡಿಲ್ಲ ನಾವು. ಅದಾದಮೇಲೆ ನೆಕ್ಸ್ಟ್ ಒನ್ ಮೋರ್ ಟ್ರೇಡ್, ಇಲ್ಲೂ ಕೂಡ ಅಷ್ಟೇ ಮಾರ್ಕೆಟ್ ಒಂದು ಸೆಲ್ಲಿಂಗ್ ಝೋನ್, ಅದು ಮೇಜರ್ ಸೆಲ್ಲಿಂಗ್ ಝೋನ್ ಹತ್ರ ಇತ್ತು. ಸೊ ದಟ್ ಈಸ್ ದ ರೀಸನ್ ವಿ ಟುಕ್ ಸೆಲ್ ಇಯರ್. ಬಟ್ ಆಲ್ಮೋಸ್ಟ್ ವಿ ಕ್ಯಾಪ್ಚರ್ಡ್ ಇಲ್ಲಿ 20 ಪಿಪ್ಸ್ ರಿಸ್ಕ್ ಮಾಡ್ಕೊಂಡ್ರಿ. ಆ್ಯಂಡ್ ಇದು SL ಇಲ್ಲಿದೆ ಅಂತ ಅನ್ಕೊಂಬಿಡಿ. ಬಿಕಾಸ್ 30 ಪಿಪ್ಸ್ SL ಇತ್ತು. ಒನ್ಸ್ 20 ಪಿಪ್ಸ್ ಆಗಿದ ತಕ್ಷಣ ಟ್ರೇಡ್ನ ರಿಸ್ಕ್ ಫ್ರೀ ಮಾಡಿಕೊಂಡು ಅದಾದಮೇಲೆ ಇಮಿಡಿಯೇಟ್ಲಿ 20 ಪಿಪ್ಸ್ ಶಿಫ್ಟ್ ಮಾಡ್ಕೊಂಡ್ರೆ. ಸೊ 20 ಪಿಪ್ಸ್ ರಿಸ್ಕ್ ಮಾಡಿ 45 ಪಿಪ್ಸ್, ಆಲ್ಮೋಸ್ಟ್ 1:2 ಇಸ್ ಡನ್ ಇಯರ್. ಡನ್. ಯೂಶಲಿ ನಮ್ಮದು 1:3, 1:4 ಇರುತ್ತೆ. ಸಮ್ಟೈಮ್ಸ್ 1:2 ಕೂಡ ಇರುತ್ತೆ. ಬಿಕಾಸ್ ಎಂಡ್ ಆಫ್ ದ ಡೇ ಇಟ್ ಈಸ್ ಅ ಮಾರ್ಕೆಟ್ ಅಲ್ವಾ. ಆ್ಯಂಡ್ ಅದಾದಮೇಲೆ ದಿಸ್ ಎವ್ರಿಥಿಂಗ್ ನಾನು ಏನು ನಿಮ್ಗೆ ಮಾರ್ಕ್ ಮಾಡ್ತೀನಿ. ಇವನ್ ಮಾರ್ಕೆಟ್ ವಾಸ್ ಸಸ್ಟೈನಿಂಗ್ ಇಯರ್, ನಾನು ಹೇಳಿದ್ದೆ ಈ ಲೆವೆಲಿಂದ ಬೈಯಿಂಗ್ ಬರುತ್ತೆ ಅಂತ. ಎಸ್, ಮಾರ್ಕೆಟ್ಸ್ ಕೇಮ್ ಇಯರ್, ಇಮಿಡಿಯೇಟ್ಲಿ ಟಚ್ ಆಗಿದ ತಕ್ಷಣ ನಮಗೆ 50 ಪಿಪ್ಸ್, ಈಸಿ 50 ಪಿಪ್ಸ್. ಬಟ್ ಎಸ್, ಮಾರ್ಕೆಟ್ ಇನ್ನ ಮೂವ್ಮೆಂಟ್ ಬರಬೇಕಿತ್ತು. ಏನಕ್ಕೆ ಬಂದಿದೆ ಅಂದರೆ ದೇರ್ ವಾಸ್ NFP ನ್ಯೂಸ್. ಸೊ ಮಾರ್ಕೆಟ್ ವಾಸ್ ವೇಟಿಂಗ್ ಫಾರ್ NFP. ಆಸ್ ಯು ಕ್ಯಾನ್ ಸಿ ಇಯರ್, ಆಫ್ಟರ್ ಲಾಟ್ ಆಫ್ ಕನ್ಸಾಲ್ಟೇಷನ್ ದಿಸ್ ಈಸ್ ದ ಮೂಮೆಂಟ್ ಇನ್ NFP. ಅರ್ಥ ಆಯ್ತಾ? ಸೊ ಕರೆಂಟ್ಲಿ ಗೋಲ್ಡಲ್ಲಿ ನೋಡೋಕೆ ಹೋದ್ರೆ ನೀವು 1 ಅವರ್ ಮಾರ್ಕೆಟ್ ಈಸ್ ಸೂಪರ್ ಬುಲ್ಲಿಶ್. 1 ಅವರ್ ಈಸ್ ಮಾರ್ಕೆಟ್ 1 ಅವರ್ ಬುಲ್ಲಿಶ್ ಇದೆ, 4 ಅವರ್ಸ್ ಕೂಡ ಬುಲ್ಲಿಶ್ ಇದೆ. ಗೋಲ್ಡ್ ಈಸ್ ಟರ್ನ್ಡ್ ಬುಲ್ಲಿಶ್ ನಾವು. ಇವಾಗ ಬೇರಿಶ್ ಏನು ಮಾರ್ಕೆಟ್ ಬೇರಿಶ್ ಸ್ಟ್ರಕ್ಚರ್ ಫಾರ್ಮ್ ಆಗಿತ್ತು, ಅಗೇನ್ ಮಾರ್ಕೆಟ್ ಈಸ್ ಬುಲ್ಲಿಶ್ ನಾವು. ಕ್ಲಿಯರ್? ಸೊ ಇದಾದಮೇಲೆ ಸ್ಟಾಪ್ ಲಾಸ್ ಯಾವ್ದು ಇಟ್ಟಾಯಿತು ಅಂತಂದರೆ ಬಿಟ್ಕಾಯಿನಲ್ಲಿ. ಸೊ ಬಿಟ್ಕಾಯಿನಲ್ಲಿ ಸ್ಟಾಪ್ ಲಾಸ್ ಹೆಂಗಾಯಿತು, ವಾಟ್ ರೀಸನ್ ಅಂತಂದರೆ ನಾನು ಇದೊಂದು ಲೆವೆಲ್ ಕೊಟ್ಟಿದ್ದೆ ಬೈ ಮಾಡೋಕ್ಕೆ. ದಿಸ್ ವಾಸ್ ದ ಲೆವೆಲ್ ಫಾರ್ ಬೈಯಿಂಗ್. ಒನ್ಸ್ ಮಾರ್ಕೆಟ್ ಇಲ್ಲಿ ಟ್ಯಾಪ್ ಆಯಿತು, ನಮ್ಮ ಕನ್ಫರ್ಮೇಷನ್ ಸ್ಕ್ಯಾಂಡಲ್ ಕೂಡ ಆಯಿತು. ಬಟ್ ಅದಾದಮೇಲೆ ಏನಾಯಿತು, SL ಇಟ್ಟಾಗಿ 30 ಪಿಪ್ಸ್ SL ತೊಗೊಂಡು ಅದಾದಮೇಲೆ ಅದ್ರ ಡೈರೆಕ್ಷನ್ಗೆ ಹೋಯ್ತು. ಆಲ್ಮೋಸ್ಟ್ 60 ಪಿಪ್ಸ್ ಇಲ್ಲಿ ಮೂವ್ಮೆಂಟ್ ಆಯಿತು. 30 ಪಿಪ್ಸ್ 1:2 ಇಸ್ ಡನ್ ಇಯರ್. ಬಟ್ SL ಇಟ್ಟಾಗಿ ಆಯಿತು. ಎಸ್, ವಿಲ್ ಪ್ರಾಫಿಟ್ ಹೆಂಗೆ ಅಕ್ಸೆಪ್ಟ್ ಮಾಡ್ಕೊತಿರೋ ಲಾಸ್ ಆಲ್ಸೋ ಯು ಶುಡ್ ಅಕ್ಸೆಪ್ಟ್ ಇನ್ ದ ಸೇಮ್ ವೇ. ಸೊ ದೆನ್ ಇಫ್ ಯು ಸಿ ಇನ್ನು GBP ಇಲ್ಲ, USD ಇಲ್ಲ. ಓಕೆ, URJPL ಒಂದು ಟ್ರೇಡ್ ತೊಗೊಂಡಿದ್ರಿ. ಇಲ್ಲಿ ತೊಗೊಂಡಿದ್ರಿ, ಎಸ್, ಇಲ್ಲಿ ತೊಗೊಂಡಿದ್ರಿ. ಓಕೆ, ಇಲ್ಲೊಂದು ಮೇಜರ್ದು ಬೈಯಿಂಗ್ ಲೆವೆಲ್ ಇತ್ತು. ಸೊ ಮೇಜರ್ ಬೈಯಿಂಗ್ ಲೆವೆಲ್ ಇತ್ತು. ಈ ಮೇಜರ್ ಬೈಯಿಂಗ್ ಲೆವೆಲಲ್ಲಿ ಇನ್ ದ ಲಂಡನ್ ಸೆಷನ್ಸ್ ಯಾವಾಗ ತೊಗೊಂಡ್ರಿ ನಾವು ಲಿಕ್ವಿಡಿಟಿ ಸ್ವೀಪ್ ಅದು. ಬಿಕಾಸ್ ಝೋನ್ ತುಂಬ ದೊಡ್ಡದಿತ್ತು, ನಾನು ಇಲ್ಲೇ ಎಂಟರ್ ಆಗ್ತಾ ಇರಲಿಲ್ಲ. ಸೊ ದಟ್ ಈಸ್ ದ ರೀಸನ್ ಲಿಕ್ವಿಡಿಟಿ ಸ್ವೀಪ್ ವೆಯ್ಟ್ ಮಾಡಿದೆ. ಎಸ್, ಲಿಕ್ವಿಡಿಟಿ ಸ್ವೀಪ್ ಆಗಿದ ತಕ್ಷಣ ವಿ ಎಂಟರ್ಡ್ ಇಯರ್. ಲಿಕ್ವಿಡಿಟಿ ಸ್ವೀಪ್ ಯಾವಾಗ ಆಯಿತು ಮಾರ್ಕೆಟಲ್ಲಿ, ಇಮಿಡಿಯೇಟ್ಲಿ ವಿ ಎಂಟರ್ಡ್ ಇಯರ್.
ಸೊ 70 ಪಿಪ್ಸ್ಗೆ ನಾನು ಐ ಸೆಟ್ ಸೇಫ್ ಕ್ಯಾನ್ ಬುಕ್ ಯರ್. ಸೊ ಆಲ್ಮೋಸ್ಟ್ ಎವ್ರಿ ಒನ್ ಬುಕ್ ಯರ್ 70 ಪಿಪ್ಸ್ ಇಲ್ಲಿ ಕ್ಯಾಪ್ಚರ್ ಮಾಡ್ಕೊಂಡ್ರೆ ಜಸ್ಟ್ ರಿಸ್ಕ್ ಮಾಡೋದು ಎಷ್ಟು ನೋಡಿರಿ ನೀವು 10 ಪಿಪ್ಸ್ 10 ಪಿಪ್ಸ್ ರಿಸ್ಕ್ ಮಾಡಿ 70 ಪಿಪ್ಸ್ ಕ್ಯಾಪ್ಚರ್ ಮಾಡಿರಿ. ದಟ್ ಈಸ್ 1:7. ಸೊ ದಿಸ್ ಈಸ್ ಆಲ್ ಅಬೌಟ್ ಟ್ರೇಡಿಂಗಲ್ಲಿ ರಿಸ್ಕ್ ಮ್ಯಾನೇಜ್ಮೆಂಟ್ ಇಲ್ಲ ಅಂದರೆ ಯು ಕಾಂಟ್ ಡೂ ಎನಿಥಿಂಗ್. ಸೊ ಫೋಕಸ್ ಆನ್ ದಟ್ ಫಸ್ಟ್. ಸೊ ಅದಾದಮೇಲೆ ಇನ್ನೊಂದು ಟ್ರೇಡ್ ಲಾಸ್ಟ್ ಟ್ರೇಡ್ USD JPY. ವಾವ್, ಕ್ಲಿಯರ್ ಶಾರ್ಟ್ ಇನ್ USD JPY. ವೇಟ್ ಅ ಮಿನಿಟ್, ನೆಟ್ವರ್ಕ್ ಇಶ್ಯೂ. ಓಕೆ, ಡನ್. ಸೊ ದಿಸ್ ವಾಸ್ ಅವರ್ ಬೈಯಿಂಗ್ ಝೋನ್. ಓಕೆ, ಆ್ಯಂಡ್ ಇದನ್ನು ಒಂದು ದಿವಸ ಮುಂಚೆನೇ ಲೆವೆಲ್ಸ್ ಮಾರ್ಕ್ ಮಾಡಿ ಬಿಟ್ಟಿದ್ದೆ ಆ್ಯಂಡ್ ಇನ್ಫಾರ್ಮ್ ಕೂಡ ಮಾಡಿದ್ದೆ. ಎಸ್, ಎಕ್ಸಾಕ್ಟ್ಲಿ ಇಯರ್ 5 minutes ಆಸ್ ಯು ಕ್ಯಾನ್ ಸಿ. ದಿಸ್ ಈಸ್ ಅವರ್ 100 ಪಿಪ್ಸ್. ನಮ್ಗೆ ಯೂಶಲಿ 100 ಪಿಪ್ಸ್ಗೆ ನಾವು ಏನು ಮಾಡೋದು, ಅದಕ್ಕಿಂತ ಜಾಸ್ತಿ ಏನು ಮಾಡಲ್ಲ. ಮಾರ್ಕೆಟ್ ಅಲ್ಲಿಂದ ನೋಡಿ, ಇಲ್ಲಿಂದ ಇಷ್ಟು ಮೇಲೆ ಹೋಗಿದೆ, ಯಾವುದೋ ನಾವು ಬೈಯಿಂಗ್ ಲೆವೆಲ್ ಆದಮೇಲೆ ಇಲ್ಲಿಂದ ಇಷ್ಟು ಮೇಲೆ ಹೋಗಿದೆ. ಐ ಆಮ್ ನಾಟ್ ದಟ್ ಟೈಪ್ ಆಫ್ ಗೈ ಫುಲ್ ಕ್ಯಾಪ್ಚರ್ ಮಾಡಿಬಿಟ್ರಿ ಅಂತ. ದಿಸ್ ಈಸ್ ಅವರ್ ಟಾರ್ಗೆಟ್ಸ್. 100 ಪಿಪ್ಸ್ ಇಸ್ ಡನ್. ಒನ್ಸ್ 100 ಪಿಪ್ಸ್ ಇಸ್ ಡನ್, ಮುಗೀತು ಅಲ್ಲಿಗೆ. ಸೊ ಡನ್. ಇಷ್ಟೇ ಟ್ರೇಡ್ಸ್ ತೊಗೊಂಡಿದ್ದೆ. ಸೊ ಆಲ್ಮೋಸ್ಟ್ 6 ಟ್ರೇಡ್ಸ್ ತೊಗೊಂಡ್ರಿ. ಓವರ್ ಆಲ್ ಐ ಲೈಕ್ ವಂಡರ್ಫುಲ್ ವೀಕ್. ವಿ ಕ್ಯಾಪ್ಚರ್ಡ್ 330 pips easily. So yes, closing the week again in green. So yes, if you are interested to enroll for the service, yes, you can contact me, or a link Instagram bio dalide. Yes, you can join over there. Regarding whatever any issues idre, yes, you can contact me. And thank you for your love and support. Thank you.